ನಾನು ಸತ್ ಮೇಲೆ ನಿಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ಏನಾಗ್ತಾ ಇದೆ ಇಲ್ಲಿ? ಯಾರೋ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಏನಾಯ್ತು? ಶರ್ಮಿಳಾ, ಮನೇಲಿ ಎಲ್ಲಿ ನೋಡಿದ್ರು ಚಿತ್ರನ್ ಫೋಟೋಗಳೇ ಕಾಣಿಸ್ತಾ ಇದೆ. ಚಿತ್ರನ್ ಫೋಟೋನಾ? ಎಲ್ಲಿ ಅತ್ತೆ? ನೋಡು, ಚಿತ್ರನ್ ಫೋಟೋ. ನಿನಗೆ ಕಾಣಿಸ್ತಾ ಇಲ್ವಾ ಶರ್ಮಿಳಾ? ನಿನಗೆ ಕಾಣಿಸ್ತಾ ಇಲ್ವಾ? ಇಲ್ಲ ಅಮ್ಮ. ನೋಡಲ್ಲಿ. ಅಮ್ಮ, ಏನಾಗಿದೆ ಅಮ್ಮ ನಿನ್ಗೆ? ಅಲ್ಲಿ ಯಾವ್ಯಾವ ಫೋಟೋ ಇತ್ತೋ ಅದೇ ಫೋಟೋ ಕಾಣಿಸ್ತಿದೆ, ಚಿತ್ರನ್ ಫೋಟೋ ಕಾಣಿಸ್ತಿಲ್ಲ ಅಮ್ಮ. ಏನಾಯ್ತು ನಿನ್ಗೆ? ಇಲ್ಲ ಶರ್ಮಿಳಾ, ಅದೆಲ್ಲ ಚಿತ್ರನ್ ಫೋಟೋಗಳೇ. ಅಲ್ಲಿ ನೋಡು, ಅಲ್ಲೆಲ್ಲ ಚಿತ್ರನ್ ಫೋಟೋನೇ ಇದೆ. ಇಲ್ಲಮ್ಮ. ಇಲ್ಲ ಶರ್ಮಿಳಾ, ಏನಾದ್ರು ಕೆಟ್ಟ ಕನ್ಸ್ಕೊಂಡ್ರ? ಚಿತ್ರನ್ ಫೋಟೋ ಎಲ್ಲಿದೆ? ಅಲ್ಲಿ ಯಾವ ಫೋಟೋ ಇತ್ತು ಅದೇ ಇದೆ. ಬನ್ನಿ ನೋಡಿ, ನೀವೇ ನೋಡಿ. ಇಲ್ಲ ಮಾಯಾ, ಎಲ್ಲ ಕಡೆನೂ ಬರೀ ಚಿತ್ರನ್ ಫೋಟೋನೇ ಇದೆ. ಯಾರಾದ್ರೂ ಮೊದಲು ಅದನ್ನ ತೆಗಿರಿ. ಮೊದಲು ಆ ಚಿತ್ರನ್ ಫೋಟೋಗಳು ತೆಗೆದಾಕಿ. ಅತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿತ್ರನ್ ಫೋಟೋ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲ ನಾರ್ಮಲ್ ಫೋಟೋಸೇ ಇರೋದು. ಇಲ್ಲ ಮಾಯಾ, ನಾನು ನೋಡಿದೆ ಅಂತ ನಿನಗೆ ಹೇಳ್ತಾ ಇದ್ದೀನಲ್ಲ, ಬೇಕಾದ್ರೆ ನೀನೇ ನೋಡು. ಮೊದಲು ಅದನ್ನ ತೆಗೆದು ಬಿಸಾಕಿ. ಇಲ್ಲ ಅತ್ತೆ, ಯಾವ ಚಿತ್ರನ್ ಫೋಟೋನೂ ಇಲ್ಲ, ಏನೂ ಇಲ್ಲ. ನೀವೇ ನೋಡಿ. ಹೌದಮ್ಮ, ಯಾವ ಫೋಟೋನೂ ಇಲ್ಲ. ನೀನ್ ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದೀಯ ಅಷ್ಟೇ. ಇಲ್ಲ ಶರ್ಮಿಳಾ, ನಾನೇ ನೋಡಿದ್ದೀನಿ. ಎಲ್ಲ ಕಡೆ ಚಿತ್ರನ್ ಫೋಟೋಗಳೇ ಕಾಣಿಸ್ತಾ ಇದೆ. ಅಮ್ಮ, ಶರ್ಮಿಳಾ, ಏನಾಗ್ತಿದೆ? ನನ್ನ ರೂಮಲ್ಲೂ ಚಿತ್ರ ಕಾಣಿಸ್ತಾ ಇದ್ದಾಳೆ, ಮುತ್ತು ರೂಮಲ್ಲೂ ಚಿತ್ರನೇ ಕಾಣಿಸ್ತಾ ಇದ್ದಾಳೆ. ಎಲ್ಲಿ ನೋಡಿದ್ರಲ್ಲಿ ಚಿತ್ರನ ಫೋಟೋನೇ ಕಾಣಿಸ್ತಾ ಇದೆ. ಅತ್ತೆ, ಇದೆಲ್ಲ ನಿಮ್ ಭ್ರಮೆ ಅಷ್ಟೇ. ಇಷ್ಟೆಲ್ಲ ಚಿತ್ರನ್ ಕೆಲಸನೇ. ಅವಳೇ ಪದೇ ಪದೇ ನಿಮ್ಗೆ ಈ ಥರ ತೊಂದರೆ ಕೊಡ್ತಿರೋದು. ಮುತ್ತು ಮಾವನ್ ರೂಮಲ್ಲಿರೋ ಚಿತ್ರನ್ ಫೋಟೋ ಇಂದ ಅಲ್ವಾ ನೀವಿಷ್ಟು ಭಯ ಪಟ್ಕೊಂಡಿರೋದು? ಇನ್ಮೇಲಿಂದ ಚಿತ್ರನ್ ಫೋಟೋ ಆಗಿರ್ಲಿಲ್ಲ, ಅವಳಿಗೆ ಸಂಬಂಧಪಟ್ಟಿದ ವಸ್ತು ಆಗಿರ್ಲಿ, ಯಾವುದೂ ಈ ಮನೇಲಿರಲ್ಲ. ಎಲ್ಲದನ್ನು ಪ್ಯಾಕ್ ಮಾಡಿ ಗೋಡೌನಿಗೆ ಕಳಿಸ್ತೀನಿ. ನೀವು ಸುಧಾರಿಸ್ಕೊಳ್ಳಿ ಅತ್ತೆ. ಅದಕ್ಕೆ ಅತ್ತೆನ ರೂಮಿಗೆ ಕರ್ಕೊಂಡೋಗಿ. ಅಮ್ಮ ಬಾ ಬಾ ಅಮ್ಮ, ನಾನು ಇರ್ತೀನಿ, ಬಾ ನಿನ್ ಜೊತೆ ಬಾ. ಇಷ್ಟು ದಿನ ಈ ಮನೆಯಲ್ಲಿ ಯಾಕೆಲ್ಲ ವಿಚಿತ್ರವಾಗಿ ನಡೀತಿದೆ ಅಂತ ಅನ್ಕೋತಿದ್ದೆ. ಅದಕ್ಕೆಲ್ಲ ಕಾರಣ ನೀನು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೂ ಇಷ್ಟು ದ್ವೇಷ ಇಟ್ಕೊಂಡಿದ್ಯಾ ಅಲ್ವಾ? ಆದ್ರೆ ಎಲ್ಲ ಗೊತ್ತಿದ್ದು ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಾ. ಪಡ್ಬಾರದ ಪಾಡೆಲ್ಲ ಪಡುವಾಗ ಮಾಡಿದ್ಯಾ. ಈಗ ಹೇಳ್ತೀನಿ, ಕೇಳಿಸ್ಕೊ. ಇಷ್ಟು ದಿನ ಇದು ನಿನ್ನ ಮನೆ ಆಗಿತ್ತು, ಆದ್ರೆ ಇನ್ಮೇಲಿಂದ ಇದು ನನ್ನ ಮನೆ. ಈ ಮನೆಗೆ ನೀನು ಸೊಸೆ ಆಗಿದ್ದವಳಷ್ಟೇ, ಆದ್ರೆ ನಾನು ಮುಂದೆ ಸೊಸೆ ಆಗಿ ಬರೋಳು. ನಾನಿರೋ ಜಾಗದಲ್ಲಿ ನಂದೇ ಅಧಿಕಾರ ನಡಿಬೇಕು. ನನ್ನ ಸರಿಸಾಟಿಯಾಗಿ ಯಾರೂ ಇರಬಾರ್ದು, ಇರೋದಕ್ಕೆ ನಾನು ಬಿಡೋದು ಇಲ್ಲ. ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರ್ಕೊಡ್ದು. ಮಾವನ್ನ ಸಮಾಧಾನ ಮಾಡಿ ನಿನ್ನ ಕಣ್ಣು ಮುಂದೆನೇ ಈ ಮನೆಗೆ ಸೊಸೆಯಾಗಿ ಬರ್ತೀನಿ. ಇದನ್ನೆಲ್ಲ ನೀನು ನೋಡ್ತೀಯ, ನೋಡೋ ಹಾಗೆ ನಾನು ಮಾಡ್ತೀನಿ. ನಿನಗೆ ನನಗಿಂತ ಬೆಳ್ಳಿನೇ ಹೆಚ್ಚಾಗೋದ್ಲು ಅಲ್ವಾ? ಇಲ್ಲಿ ಕೇಳು, ಈ ಮದ್ವೆನ ನೀನಲ್ಲ, ಯಾರೇ ಬಂದರೂ ತಡೆಯೋಕೆ ಸಾಧ್ಯ ಇಲ್ಲ. ಈ ಮದುವೆ ಆಗಬೇಕು ಅಂದರೆ ನೀನು ಮೊದಲಿನಿಂದ ಜಾಗ ಖಾಲಿ ಮಾಡಬೇಕು.
ಚಿತ್ರ. ತುಂಬ ವರ್ಷದಿಂದ ಫೋಟೋ ಅಲ್ಲೇ ಇದೆಯಲ್ಲ, ಅದಕ್ಕೆ ಬರ್ತಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಟ್ರೈ ಮಾಡೋದು. ಏನಾಯ್ತು? ನನ್ನನ್ನು ಹೇಗೆ ಮನೆಯಿಂದ ಆಚೆ ಹಾಕ್ತೀಯ ಅಂತ ಟೆಸ್ಟ್ ಮಾಡ್ತಿದ್ದಾಳೆ. ಅದಕ್ಕೆ ನೋಡು ಹೇಗೆ ಮೊಳೆ ಹೊಡೆದು ರಕ್ತ ಬರ್ತದೆ. ನೀನು ಈ ಸೈಡ್ ಬಾ, ನಾನು ತೆಗಿತೀನಿ. ಸರಿ. ಒಂದು ನಿಮಿಷ ಇರು. ನಾವ್ಯಾಕೆ ಸುಮ್ಮನೆ ರಿಸ್ಕ್ ತಗೋಬೇಕು? ಚಿತ್ರಾಗೆ ಬೆಳ್ಳಿ ಅಂದರೆ ತುಂಬ ಇಷ್ಟ. ಯಾರು ತುಂಬ ಇಷ್ಟನೋ ಅವರು ನನಗೆ ಕಷ್ಟ ಕೊಡಬೇಕು. ಅದು ಸರಿನೇ. ಬೆಳ್ಳಿನ ಕರ್ಕೊಂಬಂದು ಅವಳ ಹತ್ರನೇ ಫೋಟೋ ತೆಗಿಸ್ತೀನಿ, ನೋಡ್ತಿರು. ಒಂದು ನಿಮಿಷ ಬಂದೆ. ಬೆಳ್ಳಿ, ಬೆಳ್ಳಿ. ಹಾಂ ಮಾಯಕ್ಕ. ಚಿತ್ರಕನ್ ಫೋಟೋ ಸ್ವಲ್ಪ ಧೂಳು ಹಿಡಿದಿದೆ, ಕ್ಲೀನ್ ಮಾಡಬೇಕಿತ್ತು. ನೀನು ಬಂದು ಫೋಟೋ ತೆಗೆದುಕೊಡ್ತೀಯಾ? ದಿನ ನಾನೇ ಅದನ್ನ ಕ್ಲೀನ್ ಮಾಡಿ ದೀಪ ಹಚ್ತೀನಿ. ನನಗೆ ಯಾವ್ದೋಳು ಕಾಣಿಸ್ಲಿಲ್ಲ. ಅದೇಗೆ ನಿಮಗೆ ಕಾಣಿಸ್ತು? ಏನೋ ಗೊತ್ತಿಲ್ಲ ಬೆಳ್ಳಿ. ಮೋಸ್ಟ್ಲಿ ಕೆಲಸದವರು ರೂಮ್ ಕ್ಲೀನ್ ಮಾಡುವಾಗ ಹಾಗೆ ಬಿಟ್ಟಿರ್ಬೇಕು ಫೋಟೋನ, ಅದಕ್ಕೆ ಧೂಳು ಹಿಡಿದಿದೆ. ಮುತ್ತು ಮಾವ ಬೆಳಿಗ್ಗೆ ಹೋಗ್ಬೇಕಾದ್ರೆ ನನಗೆ ಹೇಳಿದ್ರು, ಅದಕ್ಕೆ ಕ್ಲೀನ್ ಮಾಡ್ತಿದ್ದೀನಿ. ಹೌದಾ? ಹಾಗಾದ್ರೆ ಮುತ್ತು ಮಾವ ಬರ್ಲಿ, ಅವ್ರು ಹೇಳಿದ್ಮೇಲೆ ನಾನು ಅದನ್ನ ತೆಗಿತೀನಿ. ಇಲ್ಲ ಅಂದ್ರೆ ಮಾವ ಕೋಪ ಮಾಡ್ಕೋತಾರೆ. ನನಗೆ ಎದುರು ಉತ್ತರ ಕೊಡ್ತಿದ್ಯಾ ಬೆಳ್ಳಿ? ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಭೈರ, ಅದು ಎಲ್ಲ ಕೇಳಿಸ್ತು. ಅವಳನ್ನ ನಂಬ್ಕೊಂಡಿದ್ದ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಏನು ನೋಡ್ತಿದ್ಯಾ ಭೈರ? ಹೊಡೆದು ಬಿಸಾಕು. ಕರೆಸಿ ಫೋಟೋ ತೆಗೆಸು. ಈಗ ಅದ್ಯಾಕೆ ನಾನು ಮಾತು ಕೇಳಲ್ಲ ಅಂತ ನಾನು ನೋಡ್ತೀನಿ. ನಾನು ಕಿಟಕಿ ಹತ್ರ ಇರ್ತೀನಿ, ಹುಷಾರ್. ಸರಿ. ಬೆಳ್ಳೆ. ಹಾ ಚಿಕ್ಕಮ್ಮ. ಒಂದು ನಿಮಿಷ ಬಾಯಿಲೆ. ಬಾಯಿಲೆ ಬಾಯಿಲೆ. ಅದಕ್ಕೆ ಫೋಟೋ ನೋಡ್ದಾ? ಅಯ್ಯೋ, ಚಿತ್ರಕ್ಕನ ಫೋಟೋ ಹೊಡೆದೋಗಿದೆ. ಹೇಗೆ ಚಿಕ್ಕಮ್ಮ ಹೊಡೆದೋಯ್ತು? ಯಾರು ಹೊಡೆದಾಕಿದ್ದು? ಯಾರು ಅಂತ ಗೊತ್ತಿಲ್ಲ ಬೆಳ್ಳಿ.
ಏನೋ ಶಬ್ದ ಬಂತು ಅಂತ ಬಂದು ನೋಡಿದೆ, ಗಾಜೆಲ್ಲ ಒಡೆದೋಗಿತ್ತು. ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಒಡೆದೋಗಿರಬೇಕು. ನಾನೇ ಕ್ಲೀನ್ ಮಾಡೋಣ ಅಂತಿದ್ದೆ, ಹೇಗೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿನ್ನ ಕರೆದಿದ್ದು. ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀಯಾ? ಹಾಗೆ ಆ ಫೋಟೋನು ತೆಗೆದ್ಬಿಡು. ಹಾಂ ಸರಿ ಚಿಕ್ಕ ಮಾವ, ಒಂದು ನಿಮಿಷ ಇರಿ. ಹಾಂ. ಚಿಕ್ಕ ಮಾವ, ಯಾಕೆ ಹಾಗೆ ನಿಂತ್ಬಿಟ್ರಿ? ಏನಾಯ್ತು? ಏನಿಲ್ಲ. ಸರಿ, ನಿನ್ನ ಫೋಟೋ ಕೊಡು. ಚಿಕ್ಕ ಮಾವ, ಒಂದು ನಿಮಿಷ. ಫೋಟೋನೆಲ್ಲಿಗೆ ತಗೊಂಡು ಹೋಗ್ತಿದ್ದೀರಾ? ಅಣ್ಣನ ಮದುವೆ ಬೇರೆ ಆಗ್ತಾಯಿದೆ. ಈ ಟೈಮಲ್ಲಿ ಒಡೆದೋಗಿರೋ ವಸ್ತು ಮನೇಲಿದ್ರೆ ಅಪಶಕ್ನ ಅಂತಾರೆ. ಅದಕ್ಕೆ ಗೋಡನಲ್ಲಿ ಇಡ್ತೀನಿ. ಮುತ್ತು ಮಾವಂಗೆ ವಿಷಯ ಏನಾದರೂ ಗೊತ್ತಾದ್ರೆ ಅವ್ರು ತುಂಬ ಕೋಪ ಮಾಡ್ಕೊಳ್ತಾರೆ. ಅಣ್ಣನ ಹತ್ರ ನಾನು ಮಾತಾಡ್ತೀನಿ ಬಿಡು. ಚಿಕ್ಕ ಮಾವ, ನೀವೇನು ಅನ್ಕೊಳ್ಳಲ್ಲ ಅಂದರೆ ಈ ಫೋಟೋನ ನನಗೆ ಕೊಡ್ತೀರಾ? ನಾನೇ ಅದನ್ನು ಸರಿ ಮಾಡಿಸಿ ಚೆನ್ನಾಗಿ ಇಟ್ಕೊಳ್ತೀನಿ. ಗೋಡನಲ್ಲಿ ಏನು ಇಡಬೇಡಿ. ಕೊಡ್ತೀನಿ, ಅದು ಈಗಲೇ ತೊಗೊಂಡೋಗ್ಬೇಕು. ಹಾಂ ಮಾವ. ತಗೋ. ಬೆಳ್ಳಿ ಕೈಲಿ ಮನೆಯಿಂದ ಫೋಟೋ ಹೋಗಿದ್ದು ಒಂದು ರೀತಿ ಒಳ್ಳೇದಾಯ್ತು. ನಮ್ಗೆ ಯಾವುದೇ ತೊಂದರೆ ಇರಲ್ಲ. ಮಯಾ, ಅಣ್ಣ ಕೇಳಿದ್ರೆ ಏನು ಮಾಡ್ತೀಯ? ನಾನು ಬೆರಳಿಗಾಗಿರೋ ಗಾಯ ನೋಡು. ಇಲ್ಲಿ ಬರ್ತಿರೋ ರಕ್ತನ ಮುತ್ತು ಮಾವಂಗೆ ತೋರಿಸಿ ಅವ್ರನ್ನ ಯಾಮಾರಿಸೋದು ಕಷ್ಟ ಇಲ್ಲ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು. ಒಟ್ಟಿನಲ್ಲಿ ಈ ಮನೆಯಿಂದ ಫೋಟೋ ಹೋಗಿದ್ದು ನನಗೆ ತುಂಬಾ ಖುಷಿ ಆಯ್ತು. ಸರಿ, ನಾನು ಬರ್ತೀನಿ. ಚಿತ್ರಕ್ಕ, ಈ ಫೋಟೋ ಗಾಜ್ ಹೇಗೆ ಹೊಡೆದೋಯ್ತು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಂಗೂ ಗೊತ್ತಿಲ್ಲ. ಅಲ್ಲ ಚಿತ್ರಕ್ಕ, ನೀವೇ ನೋಡಿದ್ರಿ ತಾನೆ, ಚಿಕ್ಕ ಮಾವ ನಿಮ್ಮ ಫೋಟೋನ ಗೋಡನಲ್ಲಿ ಇಡ್ತೀನಿ ಅಂತ ಹೇಳಿದ್ರು. ನಾನು ಸುಮ್ಮನೆ ಬಿಡ್ತೀನ? ನೈಸಾಗಿ ಮಾತಾಡಿ ನಾನು ನಿಮ್ಮ ಫೋಟೋನ ಎತ್ಕೊಂಡು ಬಂದ್ಬಿಟ್ಟೆ. ಹೆಂಗೆ ಸೂಪರ್ ಅಲ್ವಾ? ಈಗ ನಾನು ಏನು ಮಾಡ್ತೀನಿ ಗೊತ್ತಾ? ಮತ್ತೆ ಗಾಜು ಫ್ರೇಮು ಎಲ್ಲ ಹಾಕಿ ಇಟ್ಟಿದ್ದ ಜಾಗದಲ್ಲೇ ಇಡ್ತೀನಿ. ಇಲ್ಲ ಅಂದ್ರೆ ಮುತ್ತು ಮಾವನ ದಿನ ಶುರುವಾಗೋದು ಹೆಂಗೆ? ಅವ್ರ ಕೆಲ್ಸಗಳೆಲ್ಲ ಆಗೋದು ಹೆಂಗೆ? ಮಾವಂಗೆ ನಿಮ್ ಮುಖ ನೋಡ್ದೆ ಬೆಳಗ್ಗೆನೆ ಆಗಲ್ಲ. ಆಮೇಲೆ ಊಟ ತಿಂಡಿ ಎಲ್ಲ ಉಲ್ಟಾ ಪಲ್ಟಾ ಆಗೋಗತ್ತೆ. ಅದಕ್ಕೆ ನೀವ್ ಇದ್ದಿದ್ದ ಜಾಗಕ್ಕೆ ವಾಪಸ್ ಹೋಗ್ಲೇಬೇಕು. ಇಲ್ಲ ಅಂದ್ರೆ ಮಾವಂಗೆ ತುಂಬಾ ಬೇಜಾರಾಗತ್ತೆ. ಅವ್ರಿಗೆ ಬೇಜಾರಾದ್ರೆ ನಿಮಗ್ ಬೇಜಾರಾಗತ್ತೆ. ನಿಮ್ಮಿಬ್ರಿಗೆ ಬೇಜಾರಾದ್ರೆ ನನಗ್ ಬೇಜಾರಾಗತ್ತೆ. ಅದಕ್ಕೆ ನೀವ್ ಅವ್ರ ಜೊತೆಗೆ ಅವ್ರ ರೂಮಲ್ಲೇ ಇರ್ಬೇಕು. ಅಲ್ಲ ಚಿತ್ರಕ್ಕ, ಇದೆಲ್ಲ ಆ ಮನೆಯವ್ರಿಗೆ ಗೊತ್ತಾಗತ್ತಾ? ಇಲ್ಲ, ನಾನು ನೀವು ಅವಾಗಿಂದ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಅದಕ್ಕೆ ನನ್ನ ಬಗ್ಗೆ ನಿಮ್ಗೆ, ನಿಮ್ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತು. ಮಯಾ, ನೀನು ನೋಡಿದ್ರೆ ಇನ್ನೂ ಸಮಾಧಾನ ಆಗಿರೋ ಥರ ಕಾಣಿಸ್ತಿಲ್ಲ. ಏನಾಯ್ತು ನಿನಗೆ? ಚಿತ್ರನ್ ಫೋಟೋ ಈ ಮನೆಯಿಂದ ಆಚೆ ಹೋಗಿರೋದು ನನಗೆ ಖುಷಿಯಾಗಿದೆ. ಆದರೆ ಅಷ್ಟಕ್ಕೆಲ್ಲ ಖುಷಿ ಪಟ್ಟರೆ ಸಾಕಾಗಲ್ಲ. ನನ್ನ ಫ್ರೆಂಡ್ ಒಬ್ಳು ಹೇಳ್ತಿದ್ಲು, ಯಾರಾದರೂ ಸತ್ತಾಗ ಅವ್ರ ಫೋಟೋ, ಒಡವೆ, ಬಟ್ಟೆ ಈ ಥರ ಯಾವುದೇ ವಸ್ತು ಮನೇಲಿದ್ದರೆ ಅವ್ರ ಆತ್ಮ ತಾನಿನ್ನೂ ಸತ್ತಿಲ್ಲ ಅಂತ ಅಂದ್ಕೊಂಡು ಮನೆ ಸುತ್ತಾನೆ ಸುತ್ತಿರುತ್ತೆ ಅಂತ. ನನಗೇನು ಅನ್ನಿಸ್ತಿದೆ ಅಂದರೆ, ಈ ಮನೆಯಲ್ಲಿ ಚಿತ್ರದು ಫೋಟೋ, ಒಡವೆ, ಬಟ್ಟೆ ಆ ಥರ ತುಂಬ ವಸ್ತುಗಳಿದೆ. ಅದರಿಂದನೇ ಅವಳು ಪದೇ ಪದೇ ಈ ಮನೆಗೆ ಬರೋ ಥರ ಆಗ್ತದೆ. ಅದಕ್ಕೆ ಚಿತ್ರಕ್ಕೆ ಸಂಬಂಧಪಟ್ಟಿರೋ ಎಲ್ಲ ವಸ್ತುಗಳನ್ನೂ ಈ ಮನೆಯಿಂದ ಆಚೆ ಹಾಕ್ಬೇಕು. ಮುತ್ತು ಮಾವ ಅವಳು ನೆನಪಿಗೆ ಅಂತ ಫೋಟೋನಿಟ್ಟಿದ್ರು. ಆದರೆ ಅದೇ ಫೋಟೋ ಅತ್ತೆನ ಭಯಪಡಿಸ್ತಿದೆ. ಸದ್ಯ ಈಗ ಫೋಟೋ ಈ ಮನೇಲಿಲ್ಲ.
ಫೋಟೋ ಹೇಗ್ ಬಂತು ಅಂತನಾ? ಇದು ಆಗ ಹೊಡೆದೋಗಿದ್ದಿದ್ದು. ಈಗ ಹೇಗಿದೆ ನೋಡಿ. ಹಾಂ ಹಾಂ, ಹೇಗೆ ಚಿಕ್ಕ ಮಾವ? ಸೂಪರ್ ಅಲ್ವಾ? ಸೂಪರ್ ಸೂಪರ್. ನಾನು ಇದನ್ನ ತಗೊಂಡು ಮನೆಗೆ ಹೋಗೋಣ ಅಂತಾನೆ ಹೋಗ್ತಿದ್ದೆ. ಫ್ರೇಮ್ ಹಾಕೊಡೋನು ದೇವ್ರ ತರ ಅದೇ ದಾರಿಲೇ ಸಿಕ್ತ. ನಾನ್ ಸುಮ್ಮನೆ ಬಿಡ್ತೀನಾ? ಹಂಗೂ ಹಿಂಗೂ ಮಾಡಿ ಫ್ರೇಮ್ ಹಾಕಿಸ್ಬಿಟ್ಟೆ. ಮುತ್ತು ಮಾವನ್ ರೂಮಲ್ಲಿ ಹೊಡೆದೋಗಿರೋ ಫೋಟೋ ಇದ್ರೆ ತಾನೇ ತೊಂದ್ರೆ. ಈಗೆಲ್ಲ ರೆಡಿ ಮಾಡಿಸ್ಕೊಂಡು ತಂದಿದ್ದೀನಲ್ಲ, ಇನ್ಯಾವ ಅಪಶಕುನಾನೂ ಇರಲ್ಲ. ಚಿಕ್ಕ ಮಾವ ಹಾಗೆ ಚಿತ್ರಕ್ಕ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ. ಚಿತ್ರಕ್ಕ, ನಿಮ್ಗೆ ಫ್ರೇಮು ಇಷ್ಟ ಆಯ್ತಾ? ಇನ್ಮೇಲೆ ನೀವು ಮೊದ್ಲಿದ್ದ ಜಾಗದಲ್ಲೇ ಆರಾಮಾಗಿರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಮುತ್ತು ಮಾವ ನಿಮ್ ಮುಖ ನೋಡ್ತಾರೆ. ನಾನು ಅದಕ್ಕೂ ಮುಂಚೆ ಫೋಟೋನೆಲ್ಲ ಒರೆಸಿ ಪೂಜೆ ಮಾಡಿರ್ತೀನಿ ಅಲ್ವಾ ಚಿಕ್ಕ ಮಾವ? ಇನ್ಮೇಲೆ ನೀವ್ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ನೀವು ಹೋದ್ರೆ ನಾನೇ ವಾಪಸ್ ಕರ್ಕೊಂಡ್ ಬರ್ತೀನಿ. ನೋಡಿ, ನೀವಿಲ್ಲ ಅಂದ್ರೆ ಮಾಯಕ್ಕನು ಬೇಜಾರು ಮಾಡ್ಕೊಂಡಿದ್ದಾರೆ ಅಲ್ವಾ ಮಾಯಕ್ಕ? ಸರಿ, ನಾನು ಫೋಟೋ ಪೂಜೆ ಮಾಡ್ತೀನಿ. ನನ್ನ ಕಣ್ಣಿಂದ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಮಾಯಾ. ಮೊದಲು ಆ ಫೋಟೋನ ಸುಟ್ಟಾಕ್ತೀನಿ. ಸುಟ್ಟಾಕ್ಬೇಕಾಗಿರೋದು ಆ ಫೋಟೋನಲ್ಲ, ಬೆಳ್ಳಿನ. ಆ ಫೋಟೋನ ಮುತ್ತು ಮಾವಂಗೆ ಹೇಗಾದರೂ ಹೇಳಿ ಮನೆಯಿಂದ ಆಚೆ ಹಾಕ್ಬೋದು. ಆದರೆ ಈ ಬೆಳ್ಳಿ ಚೂರೇ ಹಿಂಸೆ ಕೊಟ್ಟು ನಮ್ಮನ್ನೆಲ್ಲ ಸಾಯಿಸ್ತಿದ್ದಾಳೆ. ಅದಕ್ಕೆ ಮೊದಲು ಬೆಳ್ಳಿನ ಸಾಯಿಸಿ ಆಮೇಲೆ ಚಿತ್ರನ ಮನೆಯಿಂದ ಆಚೆ ಹಾಕ್ಬೇಕು. ಚಿತ್ರ ಹೇಗೆ ಮನೆಯೊಳಗೆ ಬೆಂಕಿ ಎತ್ಕೊಂಡು ವಿಲವಿಲ ಅಂತ ಸತ್ತೋದ್ಲು, ಬೆಳ್ಳಿ ಕೂಡ ಹಾಗೆ ಸಾಯ್ಬೇಕು. ಒಂದೇ ಏಟಿಗೆ ಚಿತ್ರ ವಸ್ತು ಮತ್ತೆ ಬೆಳ್ಳಿ ಪ್ರಾಣ ಎಲ್ಲ ಭಸ್ಮ ಆಗ್ಬೇಕು. ಬೆಳ್ಳಿನ ಸುಟ್ಟಾಕೋದೇನೋ ಸರಿ, ಆದರೆ ಮನೇಲಿ ಅಂದರೆ ಕಷ್ಟ ಆಗಲ್ವಾ? ಗ್ಯಾಸ್ ಸಿಲಿಂಡ್ರು ಮನೇಲಿ ಬ್ಲಾಸ್ಟ್ ಆಗಲಿಲ್ಲ ಅಂದರೆ ಇನ್ನೆಲ್ಲಿ ಬ್ಲಾಸ್ಟ್ ಆಗುತ್ತೆ ಬೈರ? ಚಿತ್ರನ ರೂಮಲ್ಲಿರೋ ಒಂದು ಚಿಕ್ಕ ಗ್ಯಾಸ್ ಸಿಲಿಂಡ್ರು ಸಣ್ಣ ಕಿಡಿಗೂ ಬ್ಲಾಸ್ಟ್ ಆಗುತ್ತೆ. ಸುಮ್ಮನೆ ಬ್ಲಾಸ್ಟ್ ಆಗಲ್ಲ, ಅದ್ರ ಜೊತೆ ಬೆಳ್ಳಿ ಪ್ರಾಣನೂ ತೊಗೊಂಡೋಗುತ್ತೆ. ಒಂದೇ ಏಟಿಗೆ ಎಲ್ಲ ಭೂ. ಮಾಯಾ, ಆದರೆ ಬೆಳ್ಳಿಯಲ್ಲಿ ಅಡುಗೆ ಮಾಡಲ್ವಲ್ಲ? ಮಾಯಾ ಎಲ್ಲರೂ ಅನ್ಕೊಂಡಂಗಲ್ಲ. ಏನಾದರೂ ದಾರಿ ಇದೆಯಾ ಅಂತ ಹುಡುಕ್ತಾಳೆ. ದಾರಿ ಸಿಗ್ಲಿಲ್ವಾ ತಾನೇ ಸೃಷ್ಟಿ ಮಾಡ್ಕೋತಾಳೆ. ಏನಾಗುತ್ತೆ ಅಂತ ಜಸ್ಟ್ ವೇಟ್ ಅಂಡ್ ವಾಚ್. ಬೆಳ್ಳಿ ಸುಟ್ಟೋಗೋದಂತೂ ಗ್ಯಾರಂಟಿ. ಜಸ್ಟ್ ವೇಟ್ ಅಂಡ್ ವಾಚ್. ಏನಿದು? ಇದು ಬೆಳ್ಳಿನ ನರ್ಕ ಕರ್ಕೊಂಡು ಹೋಗೋಕೆ ಬಂದಿರೋ ವೆಹಿಕಲ್. ಇಡೋದಿರ್ತೀವಿ, ದೊಡ್ಡ ಸಿಲಿಂಡರ್ ಇಡ್ಬೋದಲ್ಲ. ಅಲ್ಲ, ಈ ಚಿಕ್ಕ ಸಿಲಿಂಡ್ರಲ್ಲಿ ಪ್ರಾಣ ಹೋಗುತ್ತಾ? ಹೋಗುತ್ತೆ, ಟ್ರೈ ಮಾಡ್ಲಾ? ನೀನು ತಲೆ ಕೆಟ್ಟಿದ್ಯಾ? ದೊಡ್ಡ ಸಿಲಿಂಡರ್ ಇಟ್ರೆ ನಮಗೆ 2 ಥರ ತೊಂದರೆ. ಒಂದು, ಕೆಳಗಡೆ ಅಡುಗೆ ಮನೆಯಲ್ಲೇ ಸಿಲಿಂಡರ್ ಇರುವಾಗ ಇಲ್ಲೇನಕ್ಕೆ ಬಂತು ಅಂತ ಪ್ರಶ್ನೆ ಕೇಳ್ತಾರೆ. ಇನ್ನೊಂದು, ದೊಡ್ಡ ಸಿಲಿಂಡ್ರೇ ತಂದಿಟ್ವಿ ಅನ್ಕೋ, ಅದೇನಾದ್ರು ಬ್ಲಾಸ್ಟ್ ಆದರೆ ಈ ರೂಮ್ ಅಷ್ಟೇ ಅಲ್ಲ, ಇಡೀ ಮನೆನೇ ಹತ್ಕೊಂಡು ಉರಿಯುತ್ತೆ. ಜೊತೆಗೆ ನಾವು ಜೈಲ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಚಿಕ್ಕ ಸಿಲಿಂಡರ್ ಇಟ್ರೆ ನೀರು ಕಾಯಿಸೋಕೋ ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ವಿಷಯಕ್ಕೆ ಇಟ್ಕೊಂಡಿರ್ಬೋದು ಅಂತ ಹೇಳಿ ಮ್ಯಾನೇಜ್ ಮಾಡ್ಬೋದು. ಒಬ್ಬೊಬ್ಬೊಬ್ಬೊಬ್ಬ, ಸಾಕಾಗಿದೆ ಪ್ಲಾನ್. ಸರಿ, ಮೊದಲು ಗ್ಯಾಸ್ ಸ್ವಿಚ್ನ ಆನ್ ಮಾಡೋಣ, ಆಮೇಲೆ ವಿಂಡೋಸ್ ಡೋರ್ಸ್ ಕ್ಲೋಸ್ ಮಾಡೋಣ. ಹೇಗಾದರೂ ಮಾಡಿ ಬೆಳ್ಳಿನ ಇಲ್ಲಿ ಬರೋ ಹಾಗೆ ಮಾಡಬೇಕು. ಚಿತ್ರನ ಸಾವು ನಿಮ್ಮಿಂದ ಆಯಿತು, ಆದರೆ ಬೆಳ್ಳಿ ಸಾವು ನನ್ನಿಂದ. ಬೆಳ್ಳಿ, ನೀನು ನಿನ್ನ ಚಿತ್ರಕನ ವಸ್ತುಗಳೆಲ್ಲ ಒಟ್ಟಿಗೆ ಸುಟ್ಟೋಗ್ತಿದ್ದೀರ. ಬಾಯ್ ಬಾಯ್ ಬೆಳ್ಳಿ, ಹ್ಯಾವ್ ಅ ಸೇಫ್ ಜರ್ನಿ. ಇರು. ಬೇಡ, ಇನ್ನು ಕೆಳಗಿಡು. ಬಾ. ಚಿತ್ರಕ್ಕ ಎಷ್ಟು ಮುತ್ತ ಕಾಣಿಸ್ತಿದ್ರ ಗೊತ್ತಾ?
ಬೆಳ್ಳಿ, ನಿನಗೆ ಚಿತ್ರಕ್ಕ ಅಂದರೆ ತುಂಬ ಇಷ್ಟ ಅಲ್ವಾ? ಹೌದು ಮಾಯಕ್ಕ, ಮುತ್ತು ಮಾವಂಗೆ ಯಾರ್ಯಾರು ಇಷ್ಟ ಆಗ್ತಾರೋ ಅವ್ರಂದ್ರೆ ನನಗೂ ಇಷ್ಟ. ಚಿತ್ರಕ್ಕ ತುಂಬ ಅಂದರೆ ತುಂಬ ಒಳ್ಳೆಯವರು. ಅವ್ರು ಇದ್ದಾಗ ಮಾವ ತುಂಬ ಖುಷಿಯಾಗಿದ್ರು. ಅವ್ರು ಹೋದ್ಮೇಲೆ ತುಂಬ ಡಲ್ ಆಗೋದ್ರು. ಮುಂಚೆ ಮಾತಾಡೋ ಅಷ್ಟು ಈಗ ಮಾತಾಡೋದೇ ಇಲ್ಲ. ಸಮಾಧಾನ ಮಾಡ್ಕೋ ಬೆಳ್ಳಿ. ಮಾಯಕ್ಕ, ಫೋಟೋ ಈಗ ಹೇಗಿದೆ? ಮುಂಚೆ ಥರನೇ ಇದೆಯಾ? ಚೆನ್ನಾಗಿದೆಯಲ್ಲ, ಯಾಕೆ ಏನಾಯ್ತು? ಮುತ್ತು ಮಾವಂಗೆ ಚಿತ್ರಕ್ಕನ ಫೋಟೋ ಒಡೆದೋಗಿದ್ದೇನಾದ್ರೂ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕು. ಅದು ಕರೆಕ್ಟೇ. ಹೌದು, ಇಲ್ಲೇನೋ ದೀಪ ಹಚ್ಚಿದ್ಯಾ? ಚಿತ್ರಕ್ಕನ ರೂಮಲ್ಲಿ ದೀಪ ಹಚ್ಚಲ್ವಾ? ಇಲ್ಲಕ್ಕ, ನಾನು ದಿನಾಗ್ಲೂ ಇಲ್ಲಿ ಮಾತ್ರ ದೀಪ ಹಚ್ಚೋದು. ಬೆಳ್ಳಿ, ಚಿತ್ರಕ್ಕ ಮತ್ತೆ ಮಾವನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತೀಯ, ಆದರೆ ಇವತ್ತು ಚಿತ್ರಕ್ಕನ ಹುಟ್ಟುಹಬ್ಬ ಅಂತಾನೆ ನಿನಗೆ ಗೊತ್ತಿಲ್ವಾ? ಏನಕ್ಕ ನೀವು? ಚಿತ್ರಕ್ಕನ ಹುಟ್ಟದಪ್ಪ ಇವತ್ತಲ್ಲ, ಡಿಸೆಂಬರ್ 2. ನೀವೊಬ್ರು. ಬೆಳ್ಳಿ, ಒಂದು ನಿಮಿಷ. ಅದು ಇವತ್ತು ಚಿತ್ರಕ್ಕದು ನಕ್ಷತ್ರದ ಪ್ರಕಾರ ಹುಟ್ಟುಹಬ್ಬ ಅಂತ ಮಾವ ಹೇಳ್ತಿದ್ರು. ಇದ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಇಲ್ಲ. ನೋಡು, ಅದಕ್ಕೆ ಹೇಳೋದು, ಮನೇಲಿ ನಂತರ ಜವಾಬ್ದಾರಿ ಇರೋರು ಒಬ್ರು ಇರಬೇಕು ಅಂತ. ಇವತ್ತು ನೀನು ಚಿತ್ರಕ್ಕನ ರೂಮಲ್ಲಿ ದೀಪ ಹಚ್ಚಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಮೊದಲೇ ಅವರಿಗೆ ನಿನ್ ಕಂಡ್ರೆ ಎಷ್ಟಿಷ್ಟ, ನೀನೇ ಅವ್ರು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಹೇಗೆ ಸಿಗುತ್ತೆ ಹೇಳು? ನನಗೆ ಇವತ್ತು ಚಿತ್ರಕ್ಕನ ಹುಟ್ಟದಬ್ಬ ಅನ್ನೋದೇ ಅನುಮಾನ.